स्वागत है आपका बी न्यूज नेशन में। मैं हूं आबिद हुसैन शेख। मेडिकल व्यापारियों की हड़ताल, केंद्र सरकार की ई फार्मेसी को लेकर विरोध। ऑल इंडिया ऑर्गेनाइजेशन ऑफ केमिस्ट एंड ड्रगिस्ट संस्था की ओर से देश भर में बंद के आह्वान को लेकर आज मेडिकल शॉप बंद करके आक्रोश जताया जा रहा है, जिसके चलते आज बीजापुर में सभी मेडिकल व्यापारी अपनी दुकानें बंद करके केंद्र सरकार के ऑनलाइन दवाइयों की खरीदो फरोख्त की अनुमति देने पर आक्रोश जताते हुए अपनी दुकानें बंद रखी। बंद 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 जिला औषधी व्यापार संघಕ್ಕೆ ವಿಜಯಪುರ ಜಿಲ್ಲಾ ಔಷಧಿ ವ್ಯಾಪಾರ ಸಂಘಕ್ಕೆ ಈ ಫಾರ್ಮಸಿ ಎಂಬ ಆನ್ಲೈನ್ ವ್ಯವಸ್ಥೆಗೆ ಈ ಫಾರ್ಮಸಿ ಎಂಬ ಆನ್ಲೈನ್ ವ್ಯವಸ್ಥೆಗೆ ಈ ಫಾರ್ಮಸಿ ಎಂಬ ಆನ್ಲೈನ್ ವ್ಯವಸ್ಥೆಗೆ ಔಷಧಿ ವ್ಯಾಪಾರ ಸಂಘಕ್ಕೆ ಜಿಲ್ಲಾ ಔಷಧಿ ವ್ಯಾಪಾರ ಸಂಘಕ್ಕೆ ಈ ಫಾರ್ಮಸಿ ಎಂಬ ಆನ್ಲೈನ್ ವ್ಯವಸ್ಥೆಗೆ ಈ ಫಾರ್ಮಸಿ ಎಂಬ ಆನ್ಲೈನ್ ವ್ಯವಸ್ಥೆಗೆ ಈ ಫಾರ್ಮಸಿ ಎಂಬ ಆನ್ಲೈನ್ ವ್ಯವಸ್ಥೆಗೆ ವಿಜಯಪುರ ಜಿಲ್ಲಾ ಔಷಧಿ ವ್ಯಾಪಾರ ಸಂಘಕ್ಕೆ ವಿಜಯಪುರ ಜಿಲ್ಲಾ ಔಷಧಿ ವ್ಯಾಪಾರ ಸಂಘಕ್ಕೆ ಇವತ್ತಿನ ದಿವಸ ಇದು 3ನೇ ಬಾರಿ ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘ ಕರೆ ನೀಡುತ್ತಾ ಇರುವುದು. ಯಾಕೆ ಅಂತ ಹೇಳಿದ್ರೆ 1940ರಲ್ಲಿ ಬ್ರಿಟಿಷ್ ಸರ್ಕಾರ ಪ್ರತಿಯೊಬ್ಬ ಮನುಷ್ಯನ ಶರೀರ ಬಹಳ ಮೌಲ್ಯವಾದದ್ದು, ಮಕ್ಕಳದೇ ಇರಲಿ ಸ್ತ್ರೀಯರದೇ ಇರಲಿ ಎಲ್ಲ ಒಂದು ಮೌಲ್ಯಾಧಾರಗಳನ್ನ ನೋಡಿ ಅವರು ಒಂದು ಕಾಯ್ದೆ ಮಾಡೋದ್ರು. ಏನು ಅಂದ್ರೆ ಫಾರ್ಮಾಸಿಸ್ಟ್ ಔಷಧಿ ತಜ್ಞನ ಸಮ್ಮುಖದಲ್ಲಿಯೇ ಅರ್ಹ ವ್ಯಕ್ತಿ ಡಾಕ್ಟರ್ಸ್ ವೈದ್ಯರು ಬರೆದಂತ ಪ್ರಿಸ್ಕ್ರಿಪ್ಷನ್ಗೆ ಮಾತ್ರ ಔಷಧಿ ವ್ಯಾಪಾರಸ್ಥ ಕೊಡಬೇಕು. ಔಷಧಿ ವ್ಯಾಪಾರಸ್ಥ ಫಾರ್ಮಾಸಿಸ್ಟ್ನು ಅಲ್ಲ, ಅವನೊಬ್ಬ ವ್ಯಾಪಾರಸ್ಥ ಸಾದಾ. ಇವತ್ತಿನ ದಿವಸ ಫಾರ್ಮಾಸಿಸ್ಟ್ನ ಸಮ್ಮುಖದಲ್ಲಿ ನಾವು ವ್ಯಾಪಾರ ಮಾಡದೇ ಇದ್ರೆ ಒಂದೇ ಟ್ಯಾಬ್ಲೆಟ್ ಮಾರಾಟ ಮಾಡಿದ್ರು ಕೂಡ 8 ದಿವಸ 15 ದಿವಸ ಶಾಪ್ಗಳನ್ನು ಲಾಕ್ ಮಾಡುವಂತಹ ಅಧಿಕಾರ ಎಷ್ಟೋ ಕಡೆಗೆ ಬಿಜಾಪುರದಲ್ಲಿನೂ ಆಗಿದೆ. ಇಡೀ ದೇಶಾದ್ಯಂತ ಲಕ್ಷಾಂತರ ಜನರನ್ನ ಶಿಕ್ಷೆಗೆ ಒಳಪಡಿಸಿದ್ದಾರೆ. ಒಂದು 68 ವರ್ಷದ ಅವಧಿಯಲ್ಲಿ ಲಕ್ಷಗಟ್ಟಲೆ ಜನರನ್ನ ಜೈಲಿಗೆ ಹಾಕಿದಂತ ಸರ್ಕಾರ ಒಂದೇ ದಿವಸ ಶಿಕ್ಷೆ ಆಗಲಿ 2 ದಿವಸ ಆಗಲಿ 8 ದಿವಸ ಆಗಲಿ ಆ ಸರ್ಕಾರ 2 ವರ್ಷಗಳ ಹಿಂದೆ ಫಾರ್ಮಾಸಿಸ್ಟ್ನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಏನು ಆಜ್ಞೆ ಮಾಡಿದ್ರು ಅದು ಬಹಳಷ್ಟು ಸೂಕ್ಷ್ಮವಾದದ್ದು. ಯಾಕೆ ಅಂತ ಹೇಳಿದ್ರೆ ಒಂದು ಹೆಣ್ಣು ಮಗಳು ಗರ್ಭಿಣಿ ಸ್ತ್ರೀ ಔಷಧಿ ತಗೊಳ್ಳುವಾಗ ಅವನು ಯಾವುದೋ ಬರೀತಾನೆ, ಅವನು ಯಾವುದೋ ಕೊಡ್ತಾನೆ. ಫಾರ್ಮಾಸಿಸ್ಟ್ ಅಂದ್ರೆ ಏನು? ಅವನ ಸಮ್ಮುಖದಲ್ಲಿ ಔಷಧಿ ಸರಿಯಾಗಿ ವಿತರಣೆ ಆಗ್ತಾ ಇದೆ ಇಲ್ಲ ನೋಡೋದರ ಸಲುವಾಗಿ ಅವ ಇದ್ದಾನೆ. ಆದರೆ ಈ ರೀತಿ ಸರ್ಕಾರ ಕಾರ್ಯಕ್ರಮ ಮಾಡಿದಾಗ 3 ಸಲ ನಮ್ಮ ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘ ಅದರ ಜೊತೆಗೆ ಎಲ್ಲಾ ರಾಜ್ಯಗಳ ಸಂಘಗಳು ಸಹ ದಿಲ್ಲಿಗೆ ಸೇರಿ ಸಭೆ ಸೇರಿ ಅವರನ್ನು ಕಂಡರೂ ಕೂಡ ಯಾವುದೇ ಪರಿಣಾಮ ಸರ್ಕಾರದ ಮೇಲೆ ಬೀರಿಲ್ಲ. ಈ ಸಲ 3ನೇ ವರ್ಷ ಪ್ರತಿ ವರ್ಷ ಒಂದೊಂದು ದಿವಸ ನಾವು ಬಂದ್ ಅಂತ ಮಾಡಿದೀವಿ. ಇದು ಕೊನೆಯ ಬಂದ್. ಇನ್ನು ಮುಂದೆ ಏನಾದರೂ ಅವರು ನಮ್ಮ ಒಂದು ಆಲ್ ಇಂಡಿಯಾ ಮೀಟಿಂಗ್ ಅಕ್ಟೋಬರ್ 20ನೇ ತಾರೀಕಿಗೆ ದಿಲ್ಲಿಯಲ್ಲಿ ಸಮಾವೇಶಗೊಳ್ತಾ ಇದ್ದೀವಿ. ಒಂದು ವೇಳೆ ಅಕಸ್ಮಾತ್ ಸರ್ಕಾರ ಅಷ್ಟರೊಳಗಾಗಿ ಏನಾದರೂ ನಿರ್ಣಯ ತೆಗೆದುಕೊಳ್ಳದೇ ಇದ್ರೆ ನಾವು ಅಖಿಲ ಭಾರತ
ಅನಿರ್ದಿಷ್ಟ ಅವಧಿ ಬಂದ್ ಮಾಡಬೇಕಾಗ್ತದೆ. ಈ ಫ್ಲಿಪ್ಕಾರ್ಟ್ ಅನ್ನುವಂತ ಒಂದು ಸಂಸ್ಥೆ, ಆನ್ಲೈನ್ ಸಂಸ್ಥೆ, ಕೊರಿಯರ್ದವನು, ಅವನಿಗೆ ಲೈಸೆನ್ಸ್ ಇಲ್ಲ, ಏನೂ ಇರೋದಿಲ್ಲ. ಲೈಸೆನ್ಸ್ ಇರದೇ ಇದ್ರೂ ಕೂಡ ಅವನು ಯಾವುದೇ ವಸ್ತುಗಳನ್ನ ಟ್ರಾನ್ಸ್ಪೋರ್ಟರ್, ಒಂದು ಪೋಸ್ಟ್ಮನ್, ಅಂತ ವ್ಯಕ್ತಿಗಳಿಗೆ ಇಡೀ ದೇಶದ ತುಂಬಾ ಔಷಧಿಗಳನ್ನು ಸರಬರಾಜು ಮಾಡುವುದಕ್ಕಾಗಿ ಸರ್ಕಾರ ಎಲ್ಲ ನಾವೇ ಯಾರು ಸಾರ್ವಜನಿಕರು ನೂರಾರು ಅಂತ ಕಂಪನಿಗಳು ಇನ್ನು ಮುಂದೆ ಬರಬಹುದು. ಅದರ ದುಷ್ಪರಿಣಾಮ ಏನಾಗ್ತದೆ ಎಂಬುದು ಸರ್ಕಾರದ ಗಮನಕ್ಕೆ ಸಾಕಷ್ಟು ಸಲ ನಮ್ಮ ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘದವರು ಬರೋರು ಏನು ಉಪಯೋಗ ಇಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ 850 ಔಷಧ ಮಳಿಗೆಗಳದಾವು, 850 ಜನರು ಫಾರ್ಮಾಸಿಸ್ಟ್ ಇದ್ದಾರೆ. ರಾಜ್ಯದಲ್ಲಿ ನಮ್ಮ ಒಂದು ಸಭೆಯಲ್ಲಿ ಏನ್ ತೀರ್ಮಾನ ಆಗ್ತದೆ ಆ ಪ್ರಕಾರ ನಾವು ಮುಂದುವರಿತೀವಿ. ಇದು ಜನಸಂಖ್ಯೆಕ್ಕಂತ ಸ್ಟೋರ್ಸ್ಗಳನ್ನ ಚಾಲು ಇಡ್ಲಿಕ್ಕೆ ಹೇಳಿದೀವಿ. ಅದೇ ರೀತಿ ಜನ ಔಷಧಿ ಸರ್ಕಾರದಿಂದ ಪ್ರಾರಂಭವಾಗಿದ್ದಂತ ಅವ್ರಿಗೆ ಏನು ತೊಂದರೆ ಮಾಡಿಲ್ಲ. ನಾವು ಔಷಧಿ ವ್ಯಾಪಾರಸ್ಥರ ಲೈಸೆನ್ಸ್ ತಗೊಂಡು ಯಾರು ವ್ಯಾಪಾರ ಮಾಡ್ತಾ ಇದ್ದೀವಿ ಅವರಷ್ಟೇ ಇದ್ದಾರೆ. ಅವರಾದರೂ ಸಹಿತ ನಮಗೆ 10% ಜನ ಇವತ್ತು ಎಮರ್ಜೆನ್ಸಿ ಔಷಧಿಗಳನ್ನ ಅಲ್ಲಿ ತಗೋರಿ ಅಂತ ಹೇಳಿ 2-3 ದಿವಸ ಮೊದಲೇ ಪ್ರಚಾರ ಮಾಡೀವಿ. ಅಲ್ಲಿ ಅವ್ರು ಹೋದ್ರು ಇವತ್ತು ಯಾರಿಗೂ ನಾವು ಅವ್ರಿಗೆ ಕೇಳ್ಕೊಂಡಿಲ್ಲ. ಎಷ್ಟೋ ಈ ಮೆಡ್ಪ್ಲಸ್ ನಂತ ಅಂಗಡಿಗಳು ಅವರಿಗೆ ನಾವು ಬಂದ್ ಮಾಡ್ರಿ ಅಂತ ಹೇಳಿಲ್ಲ. ನಮ್ಮ ಔಷಧಿ ವ್ಯಾಪಾರಸ್ಥರ ಸಂಘದ ಸದಸ್ಯರು ಏನದಾರ ಅವ್ರು ಮಾತ್ರ ಬಂದ್ ಮಾಡ್ಯಾರ. ಇದು ಉದ್ವೇಗಕ್ಕೆ ಹೋಗಬಾರದು ಅನ್ನುವಂತ ನಮ್ಮ ವಿನಂತಿ ಪ್ರಧಾನಮಂತ್ರಿಗಳಿಗಾಗಲಿ, ಸಂಬಂಧಿತ ಆರೋಗ್ಯ ಸಚಿವರಿಗಾಗಲಿ, ನಮ್ಮ ಕರ್ನಾಟಕದ ಆರೋಗ್ಯ ಸಚಿವರಿಗೂ ಮನವಿ ಅರ್ಪಿಸಿದ್ದೇವೆ. ಈಗ ಜಿಲ್ಲಾಧಿಕಾರಿಗಳಿಗೆ ಆ ಮನವಿಯನ್ನು ಅರ್ಪಿಸ್ತೇನೆ. ನಾನು DS ಗುಡ್ಡೋಡ್ಗಿ, ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘದ ಕಂಪ್ಲೇಂಟ್ ಸೆಲ್ ಮೆಂಬರ್, ಬಿಜಾಪುರ ಜಿಲ್ಲಾ ಮಾಜಿ ಅಧ್ಯಕ್ಷ. ಈ ಫಾರ್ಮಸಿ ಎಂಬ ಆನ್ಲೈನ್ ವ್ಯವಸ್ಥೆಗೆ ವಿಜಯಪುರ ಜಿಲ್ಲಾ ಔಷಧಿ ವ್ಯಾಪಾರಸ್ಥರ ಸಂಘಕ್ಕೆ, ವಿಜಯಪುರ ಜಿಲ್ಲಾ ಔಷಧಿ ವ್ಯಾಪಾರಸ್ಥರ ಸಂಘಕ್ಕೆ ಒತ್ತಾಸೆಯಿಂದ ಒಂದು ದಿನ ಸಂಪೂರ್ಣ ಭಾರತವನ್ನು ಕೈಗೊಂಡಿರುವ ಬಗ್ಗೆ ಕೇಂದ್ರ ಸರ್ಕಾರವು ಸೂಕ್ತ ಗಮನ ಹರಿಸಿ ಅಂತ ಆದೇಶವನ್ನು ಮರಳಿ ಪಡೆಯಬೇಕೆಂದು ಕೈ ಹಿಡ್ರಿ ಸರ್, ಕೈ ಹಿಡ್ರಿ, ಕೈ ಹಿಡ್ರಿ ಸರ್, ಕೈ ಹಿಡ್ರಿ, ಕೈ ಹಿಡ್ರಿ. ಇಂಗ್ಲಿಷ್ ಒಂದ್ರ ಮ್ಯಾಗ ಒಂದ್ ಇಡ್ರಿ ಸರ್. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।